ರೀ ಶರ್ಟ್ ಹೆಂಗೆ ಅನ್ನಿಸ್ತು? ನನ್ನ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಐತಿ. ಡ್ರೆಸ್ ಹೆಂಗೆ ಕಾಣಕತ್ತೈತಿ? ಡ್ರೆಸ್ ಮಾತ್ರ ಸೂಪರ್ ಐತಿ. ಅಲ್ಲ, ನಾನು ಚಂದ ಕಾಣಕತ್ತೇನಂತೆ ನಾ ಮಾಡಿದ್ರೆ ಈಕಿ ಏನು ಇಂಥ ಅರ್ಬಿ ಹಾಕೊಂಡ್ಬಿಟ್ಟಾಳ, ನನಗಿಂತ ಚಂದ ಆಗ್ಬಿಟ್ಲಿಕ್ಕಿ. ಎಲ್ಲರೂ ಈಗ ಅಕ್ಕಿನ ಹೊಗಳ್ತಾರ. ಮುಂಜಾನೆನೂ ಹಂಗೆ ಎಲ್ಲರೂ ಅಕ್ಕಿನ ಹೊಗಳಿದ್ರು. ಅಲ್ಲಲ್ಲಿ ಸೀರೆ ಒಂದು ಕಲರು, ನನ್ನ ಶರ್ಟ್ ಒಂದು ಕಲರು ತೊಗೊಂಡಿಯಲ್ಲ, ಎರಡು ಮ್ಯಾಚಿಂಗ್ ತೊಗೋಬೇಕಿಲ್ಲ ನೀನು? ಆಕಿ ನೋಡು ಹೆಂಗೆ ಇಬ್ರು ಮ್ಯಾಚಿಂಗ್ ತೊಗೊಂಡು ಬಂದಾಳು ಇಬ್ರಿಗೂ ಅಂತೇಳಿ. ಸಾಕು ಸುಮ್ಮನಿಂದಿರ್ಬೇಕಾ? ನೋಡು ಈಗ ಮತ್ತು ಮೊದ್ಲಕ್ಕೆ ನನಗೆ ಸಿಟ್ಟು ಬಂದೈತಿ, ತಲೆ ಸರಿ ಇಲ್ಲ, ನಂದು ಬಿ ಪಿ ರೈಸ್ ಆಗೈತೆ ನನಗೆ. ನೋಡು ಬೆಳಗ್ಗೆನೂ ಅಕ್ಕಿನ ಎಲ್ಲರೂ ಹೊಗಳಿದ್ರಿ, ಈಗ ಎಲ್ಲರೂ ಅಕ್ಕಿನ ಹೊಗಳ್ತಾರ ಎಂಥ ಚಂದ ಆಗ್ಯಾಳ ಅಂತೇಳಿ. ನನಗೇನು ಹೇಳಂಗಿಲ್ಲ, ಅವ್ರವ್ರ ಅರ್ಥ ಮಾಡ್ಕೊತಾರ, ನನಗೇನು ಗೊತ್ತಿರಂಗಿಲ್ಲ. ಹೋಗಿ ನಿನ್ನ ಜೊತೆ ಮಾತಾಡ್ತಾನಲ್ಲ, ನನಗೆ ಗೊತ್ತಿಲ್ಲ. ವಾವ್ ಮಾನ್ಸ, ಎಷ್ಟು ಕ್ಯೂಟಾಗಿ ಕಾಣತ್ತೀಯ. ಇರು ಇಬ್ರದ್ದು ಒಂದು ಪಿಕ್ ತಗೊತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಲಾ? ಕೇಕ್ ಕಟ್ ಮಾಡ್ತೀರಾ ಇವಾಗ? ಹ್ಞೂ, ಕಟ್ ಮಾಡಿಬಿಡ್ರಿ. ಮತ್ತೆ ಅಷ್ಟೊತ್ತಂತೆ ಮುಂದೆ ನಿಂದಿರ್ತೀರಿ. ಬಡ ಕೇಕ್ ಕಟ್ ಮಾಡಿಬಿಡ್ರಿ, ಆಮೇಲೆ ಕೇಕ್ ತಿಂದು ಆತಾಗ ಊಟಕ್ಕೆ ಹೋಗೋಣಂತ. ಕೇಕ್ ಮಾತ್ರ ಭಾರಿ ಐತಿ. ಬರ್ರಿ ಆ ಕಡೆ ಊಟಕ್ಕೆ ಹೋಗೋಣ ಅಂತ ಹಂಗಿದ್ರು. ಹ್ಞೂ ನಡ್ರಿ, ಆ ಕಡೆ ಹಂಗಿದ್ರೆ ಎಲ್ಲರೂ ಊಟಕ್ಕೆ ಹೋಗೋಣಂತ. ಏನೋ ಹೇಳ ಮಾನ್ಸ, ನೀನು ಮಾತ್ರ ಭಾರಿ ಕಾಣಕತ್ತೀಯ. ಮುಂಜಾನೆನೂ ಎಂಥ ಚಂದ ಡ್ರೆಸ್ ಹಾಕೊಂಡಿದ್ದಿ, ಈಗಂತರೂ ಫಿಲಮ್ನಾಗ ಹೀರೋಯಿನ್ ನೋಡ್ತೇವಲ್ಲ ಹಂಗೆ ಕಾಣಕತ್ತಿ ನೋಡಿ ನೀನು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನುಲಿತಾಳಂಗೆ ಥ್ಯಾಂಕ್ ಯು ಆಂಟಿ ಅಂತೇಳಿ ನನಗೂ ಹೇಳಿದ್ರು. ನಾನು ಇಂಥದ್ದು ಒಂದು ಅಂಗಿ ತೊಗೊತಿದ್ದಿಲ್ಲ, ನನಗೆ ನೋಡಿಲ್ಲ ಸೀರೆ ಉಡ್ಕೊಂಡು ನಿಂತೆ. ನಾನು ಇವ್ರು ನೋಡಿದ್ರೆ ಎಂಥ ಚಂದ ಚಂದ ಅಂಗಿ ಹಾಕೊಂತಾರ. ನನಗೇನು ಹೇಳಿಲ್ಲ, ಏನು ಕೇಳಿಲ್ಲ, ತಾವ ಎಲ್ಲ ತೊಗೊಂಬಂದ್ಬಿಟ್ಟಿರ್ತಾರ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ, ಏನು ತರ್ಬೇಕು ಏನು ಮಾಡ್ಬೇಕು ಅಂತೇಳಿ. ಮನ್ಸ, ಆ್ಯಕ್ಚುಲಿ ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು, ಬಟ್ ಇಲ್ಲಿ ಕೊಡೋದಿಲ್ಲ, ಆ ಕಡೆ ಬೇರೆ ಸೈಡ್ ಊಟ ಕೂತ್ಕೊಂತೀವಲ್ಲ ಅಲ್ಲಿ ಕೊಡ್ತೀನಿ. ಹೇ ಇಟ್ಸ್ ಓಕೆ, ಅದೆಲ್ಲ ಯಾಕೆ ಬೇಕು ಸರ್ಪ್ರೈಸ್ ಎಲ್ಲ? ನೀವು ಬಂದಿದ್ದೆ ಖುಷಿ ಆಯ್ತು ನನಗೆ. ಆದರೂ ಏನೋ ಹೇಳಿ, ಮನ್ಸ ಮಾತ್ರ ಚಂದ ಕಾಣಕತ್ತಾಳಲ್ಲ. ಈಕಿಗೆ ಎಲ್ಲಿ ಏನು ಹಾಕೋಬೇಕಂತ ಗೊತ್ತಾಗಂಗಿಲ್ಲ. ಇಂಥ ಪಾರ್ಟಿ ಒಳಗೆ ಯಾರಾದರೂ ಸೀರೆ ಉಟ್ಕೊಂಡು ನಿಂದಿರ್ತಾರ. ಈಕಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿನೇ ಇಲ್ಲ ತಲೆಯಾಗ. ಬರ್ರಿ ಊಟಕ್ಕೆ ಹೋಗೋಣ ಅಂತ. ಅಪ್ಪ ಆ ಕಡೆ ಏನು ಬೇಕು ನೋಡ್ರಿ, ಎಲ್ಲರಿಗೂ ಕೇಳಿ ಆರ್ಡರ್ ಮಾಡಿರಿ, ನಾವು ಇಲ್ಲಿ ಆರ್ಡರ್ ಮಾಡ್ಕೊತೇವಂತೆ. ಹ್ಞೂ ಆಯ್ತು ತಗೋರಪ್ಪ. ಆ್ಯಕ್ಚುಲಿ ಮನ್ಸ, ಇದು ಸ್ಮಾಲ್ ಗಿಫ್ಟು ನನ್ನ ಕಡೆಯಿಂದ, ಪ್ಲೀಸ್ ತಗೋಬೇಕಾ? ಆ್ಯಂಡ್ ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಹೇ ಥ್ಯಾಂಕ್ ಯು ಸೋ ಮಚ್. ಇದು ಸಿಲ್ವರ್ ಗೋಲ್ಡ್ ಅಲ್ವಾ? ಇಷ್ಟು ಕಾಸ್ಟ್ಲಿ ಗಿಫ್ಟ್ ಯಾಕೆ ಮಾಡ್ತಾ ಇದೆಯಾ? ಕಾಸ್ಟ್ಲಿ ಅಂತ ಎಲ್ಲರ ಒಂದು 100-150 ರೂಪಾಯಿ 200 ಕೊಟ್ಟು ತಂದಿರ್ಬೇಕು. ಅದನ್ನು ಕಾಸ್ಟ್ಲಿ ಗಿಫ್ಟ್ ಅಂತ ಈಗ ಹೇಳ್ಕೊಳಕತ್ತಾಳ. ಏ ಹುಚ್ಚಪೇಲಿ, 100-150 ಅಲ್ಲ, ಅದು ಸಿಲ್ವರ್ ಗೋಲ್ಡ್. ಅವು ನಿನಗೇನು ಗೊತ್ತೈತಿ? ತಿಳಿ ಸುಮ್ ಕುಂದ್ರು, ಇದಕ್ಕೆ ಮಾತಾಡ್ತಿದ್ದಿ ಗೊತ್ತಿರ್ಲಾರ್ದ. ಅಯ್ಯ ನೋಡು, ಪಾಸಿವ್ ಕಣ್ಣಂಗೆ ಕಾಣಕತ್ತಿದ. ಇದೇನು ಗೋಲ್ಡನ್? ಬಂಗಾರ ಅಂತಂದ್ರೆ ಹಳದಿ ಕಲರ್ ಬಂಗಾರ ಇರ್ತೈತಿ. ಇದು ಯಾ ಸೀಮೆ ಬಂಗಾರ? ಅದಕ್ಕೆ ಸಿಲ್ವರ್ ಗೋಲ್ಡ್ ಅಂತಾರ. ಅದು ಇದೇ ಕಲರ್ ಇರ್ತೈತಿ, ಹಳದಿ ಕಲರ್ ಗೋಲ್ಡ್ ಇರಂಗಿಲ್ಲ. ಸುಮ್ಮನಿರ್, ನೀನು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮಾತಾಡ್ತಿದ್ದಿ. ತುಟ್ಟಿದದು ಆ ಬಂಗಾರಕ್ಕಿಂತ ಇದು ತುಟ್ಟಿ. ಸಿಸ್ಟರ್, ಇದು ನಿಮಗೆ ಆ್ಯಕ್ಚುಲಿ ನನಗೆ ಇಬ್ರದಂತ ಗೊತ್ತಿರಲಿಲ್ಲ. ನಾನು ಇದನ್ನು ಆಮೇಲೆ ಹೋಗಿ ತೊಗೊಂಡು ಬಂದೆ. ಇದು ನಿಮಗೆ ತಗೋರಿ. ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಥ್ಯಾಂಕ್ ಯು ರೀ. ಸರಿ, ನಾನು ಹೊರಡ್ತೀನಿ, ನನಗೆ ಲೇಟ್ ಆಗಕತ್ತೈತಿ. ಓಕೆ, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಬಾಯ್, ಹುಷಾರಾಗಿ ಹೋಗು. ಸರಿ, ಆದಿತ್ಯ ಅವ್ರಿಗೆ ಹೋಗಿ ಬರ್ತೀನಕ್ಕ. ಬಾಯ್. ಹಾಂ ಹೋಗಿ ಬರ್ರಿ, ಬಾಯ್. ಜೈ ಹೆಂಡತಿ ಅದಕ್ಕೆ ಬಾಜುನ ಕೂತಿರ್ನಿಲ್ಲ, ಆದರೂ ಆಕೆಗೆ ಅಮ್ಮು ಅಂತ ಹೇಳ್ತೀಯನ? ಎಷ್ಟು ಇರಬೇಡ ನಿನಗೆ. ಏ ಹುಚ್ಚಿ, ಆಕೆ ಹೆಸರು ಅಮೂಲ್ಯ ಅಂತ ಹೇಳಿದ್ಲಿಲ್ಲ, ಅದಕ್ಕೆ ಅಮ್ಮು ಅಂತಂದೆ. ಏನಾದ್ ಬಿಡು. ಏ ಬಾರಿ ಬಿಡು ನಿಂದ. ನಾ ಏನಕ್ಕೆ ಚಿನ್ನಿ ಮುನ್ನಿ ಬಂಗಾರಿ ಅಂತ ಏನ್ರ ಅಂದೆ ನಾನು? ಓಹೋ, ಅವನ್ನೆಲ್ಲ ಅನ್ಬೇಕನ್ನೋದೈತನ ನಿನ್ನ ತಲೆಯಾಗ? ಅಮೂಲ್ಯ ಅಂತಿದ್ರೆ ಅಮೂಲ್ಯ ಅಂತ ಹೇಳ್ಬೇಕು. ಅಮ್ಮು ಅಂತ ಎದಕ್ಕೆ ಹೇಳ್ತಿದ್ದಿ? ನೀನು ಹೆಂಡತಿ ಬಾಜು ನಾನು ಕುಂತೇನಿ, ಇಲ್ಲಿ ದೇವ್ ಕುಂತಂಗ. ನಿನ್ನ ಕಣ್ಣ ಕಾಣಂಗಿಲ್ಲ. ಆಕಿ ಯಾವಕಿಗೆ ಅಮ್ಮು ಬಾಯಿ ಅಂತ ಮಕ ನೋಡ್ಕೊಂಡು ನಿಂತ. ನೀನಂದ್ರೆ ದೊಡ್ಡ ಹುಚ್ಚಪೇಲಿದ್ದೀವಿ. ಹೊರಗಿಂದ ಏನು ಗೊತ್ತಿಲ್ಲ ಏನಿಲ್ಲ, ತನಕ ಕುಂದ್ರೊತ್ತಾಗುತ್ತೆ. ಇಲ್ಲಿ ತಿನ್ಬೇಡ ನನಗೆ. ಆತೇನ್ರಪ್ಪ ಊಟ? ನಡ್ರಿ ಹೋಗೋಣ. ಹ್ಞೂ ಆಯ್ತು, ನಡಿ ಹೋಗೋಣ್ರಿ.